ಹೆಲೋ ಫ್ರೆಂಡ್ಸ್ ಇದೀನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಸುಲಭವಾಗಿ ತುಂಬಾ ಕಡಿಮೆ ಖರ್ಚಿನಲ್ಲಿ ಹೇಗೆ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ 6 ಎಳೆ ದಾರವನ್ನು ತಗೊಂಡು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕಿದ ನಂತರ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಬೇಸ್ ಲೈನ್ಗೆ ಲಾಕನ್ನು ಹಾಕ್ಕೊಳ್ಳೋಣ. ಸ್ಯಾರಿಗಾದ್ರೂ ಅಷ್ಟೇ ನಾನಿಲ್ಲಿ ಲೇಸ್ಗೆ ಹಾಕ್ಕೊತಾ ಇದ್ದೀನಿ. ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ 5 ಚೈನ್ ಹಾಕ್ಕೊಂಡೆ, ನಂತರ ಒಂದು 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ನಂತರ ಮತ್ತೆ 3 ಚೈನನ್ನು ಇನ್ನೊಂದು ಟೈಮ್ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 3 ಚೈನ್ನು ಸಹ ಸೇಮ್ 3 ಚೈನ್ನ ಡಿಸ್ಟೆನ್ಸ್ಗೆ ಲಾಕನ್ನು ಹಾಕ್ಕೊಳ್ಳೋಣ. ಲಾಕನ್ನು ಹಾಕಿದ ನಂತರ ನೆಕ್ಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಮತ್ತೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 7 ಚೈನನ್ನು ಹಾಕ್ಕೊತಾ ಇದ್ದೀನಿ. ಕೌಂಟನ್ನು ಮಾಡ್ಕೊಳ್ಳಿ, ಕೌಂಟನ್ನು ಮಿಸ್ ಮಾಡ್ಕೋಬೇಡಿ. ಸೊ ನಾನಿಲ್ಲಿ 7 ಚೈನನ್ನು ಹಾಕಿದ ನಂತರ 7 ಚೈನ್ಗೆ ಡಿಸ್ಟೆನ್ಸ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳೋದು ಬೇಡ. ಸ್ವಲ್ಪ ನೀಡಲನ್ನು ಒಳಗಡೆ ತೊಗೊಂಡು ಸ್ವಲ್ಪ ಲೂಸಾಗಿ 7 ಚೈನನ್ನು ಲಾಕನ್ನು ಹಾಕ್ಕೊಳ್ಳೋಣ. ಏಕೆಂದರೆ ಇಲ್ಲಿ ನಾನಿಲ್ಲಿ ಹಾರ್ಚನ್ನು ಹಾಕೋದಕ್ಕೋಸ್ಕರ. ಸೊ ನಂತರ 7 ಚೈನ್ನ ಹಾಕಿದ ನಂತರ ಮತ್ತೆ ಹಾಗೆಯೇ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. ಒನ್ ಟೈಮ್ 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಡಿಸ್ಟೆನ್ಸ್ಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ಲಾಕ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಎಷ್ಟೇ ಚೆನ್ನಾಗಿ ಡಿಸೈನ್ ಬಂದರೂ ತುಂಬ ಟೈಟ್ ಆದರೆ ಅದು ಡಿಸೈನ್ ಸುಕ್ಕಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕೋದಾದ್ರೂ. ನಂತರ 3 ಚೈನ್ನ ಒನ್ ಟೈಮ್ ಹಾಕ್ಕೊಂಡೆ, ಮತ್ತೆ 3 ಚೈನನ್ನು ಇನ್ನೊಂದು ಟೈಮ್ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ 5 ಚೈನ್ನ ಹಾಕಿದ ನಂತರ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಹಾಗೆ ಡಿಸೈನ್ನ ಚೈನ್ಗಳನ್ನು ಮೂಲಕ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಬೇಸ್ ಲೈನನ್ನು. ಮತ್ತೆ 5 ಚೈನ್ ಹಾಕಿದ ನಂತರ ಒನ್ ಟೈಮ್ 3 ಚೈನನ್ನು ಹಾಕ್ಕೊಳ್ಳೋಣ. ಸೊ 3 ಚೈನ್ ಹಾಕಿದ ನಂತರ ನಾವಿಲ್ಲಿ 5 ಚೈನ್ ಹಾಕಿದ ನಂತರ 3 ಚೈನನ್ನು 2 ಟೈಮ್ ಹಾಕ್ಕೊತೀವಿ. ಸೊ 3 ಚೈನನ್ನು 2ನೇ ಸಲ ಹಾಕ್ಕೊಂಡು ಹಾಗೆಯೇ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೆಕ್ಸ್ಟ್ ನೋಡ್ಕೊಳ್ಳಿ, ಕೌಂಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಸ್ ಲೈನ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಕೌಂಟನ್ನು ಮಾಡಿಕೊಂಡು ಚೈನ್ಗಳನ್ನು ಹಾಕ್ಕೋಬೇಕು. ನಂತರ ನಾನಿಲ್ಲಿ 7 ಚೈನನ್ನು ಹಾಕ್ಕೊಂಡು ಸ್ವಲ್ಪ ಲೂಸಾಗಿ ಒಳಗಡೆ ತೊಗೊಳ್ಳೋಣ. ನೀಡಲ್ನ ಲೂಸಾಗಿ 7 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ಏಕೆಂದರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಅಲ್ಲಿ ಆರ್ಚನ್ನು ಹಾಕೋದಕ್ಕೋಸ್ಕರ ಆ ರೀತಿ ಮಾಡ್ಕೊತಾ ಇರೋದು. ಸೊ ನಂತರ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಬೇಸ್ ಲೈನನ್ನು. ಸೊ ರೆಡಿಯಾಗಿದೆ ಬೇಸ್ ಲೈನ್. 5 ಚೈನ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ನಲ್ಲಿ. 3 ಚೈನ್ 2 ಟೈಮ್, ನಂತರ 7 ಚೈನ್, ನಂತರ 3 ಚೈನ್ 2 ಟೈಮ್, 5 ಚೈನ್, 3 ಚೈನ್ 2 ಟೈಮ್, ಮತ್ತೆ 7 ಚೈನ್, 3 ಚೈನ್ 2 ಟೈಮ್, ನಂತರ 5 ಚೈನ್ಗೆ ಹಾಕ್ಕೊಂಡು ಡಿಸೈನ್ನ ಬೇಸ್ ಲೈನ್ನ ಎಂಡ್ ಮಾಡ್ಕೊಳ್ಳೋಣ. ನಂತರ ನೆಕ್ಸ್ಟ್ ಲೆವೆಲ್ನ ನೋಡ್ಕೊಳ್ಳೋಣ. ಸೇಮ್ ಕಲರ್ ಥ್ರೆಡ್ಡನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಬೇಸ್ ಲೈನಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವು ಲಾಕ್ ಹಾಕ್ಕೊಂಡಿದ್ವಲ್ಲ, ಲಾಕ್ನ ಮೇಲೆ ಒಂದು ಲಾಕ್ ಹಾಕ್ಕೊಂಡು 5 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಹಾಕಿದ ನಂತರ ಹಾಗೆಯೇ ಮತ್ತೆ ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ನ ಲಾಕ್ನ ಮೇಲೆ 5 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನಂತರ ಒಂದು 3 ಚೈನ್ ಹಾಕ್ಕೊಳ್ಳೋಣ. ಒನ್ ಟೈಮ್ 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 5 ಚೈನ್ನ ಲಾಕ್ ಮಾಡಿಕೊಂಡೆ, 3 ಚೈನ್ನ ಒನ್ ಟೈಮ್ ಲಾಕ್ ಮಾಡಿಕೊಂಡೆ. ನಂತರ ಪಕ್ಕದಲ್ಲಿರುವಂಥ 3 ಚೈನ್ನ ಸ್ಕಿಪ್ ಮಾಡ್ಕೊಳ್ಳೋಣ. ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಡೈರೆಕ್ಟಾಗಿ 7 ಚೈನ್ನ ಒಳಗಡೆ ನಾವಿಲ್ಲಿ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ತ್ರಿಬಲ್ ಕ್ರೋಶೆ ಬೇಡ 7 ಚೈನ್ನ ಒಳಗಡೆ ಅಂದರೆ ನೀವಲ್ಲಿ ಡಬಲ್ ಕ್ರೋಶೆನೂ ಸಹ ಮಾಡ್ಕೋಬೋದು. ನಾನಿಲ್ಲಿ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಡಬಲ್ ಕ್ರೋಶೆ ಹೇಗೆ ಹಾಕೋದು, ತ್ರಿಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ನಾನು ಪ್ರತಿಯೊಂದು ವಿಡಿಯೋನಲ್ಲೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾವು 7 ಚೈನ್ನ ಒಳಗಡೆ ಎಷ್ಟು ತ್ರಿಬಲ್ ಕ್ರೋಶೆಯನ್ನು ಫಿಲ್ ಮಾಡೋದಕ್ಕಾಗುತ್ತೆ, ಸೊ ಅಷ್ಟು ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 14 ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಯನ್ನು ಅಂದರೆ ಆರ್ಚನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ತ್ರಿಬಲ್ ಕ್ರೋಶೆ ಆರ್ಚ್ ರೆಡಿಯಾಗಿದೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ತುಂಬಾ ಈಸಿ ಅಲ್ವಾ ಸೆಕೆಂಡ್ ಸ್ಟೆಪ್.
ಬೇಸ್ಲೈನ್ ಅಂತೂ ತುಂಬಾ ಈಸಿ. ನಂತರ ಹಾಗೆ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು 5 ಚೈನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಹಾಗೆ ಮತ್ತೆ ಇನ್ನೊಂದು ಟೈಮ್ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಪಕ್ಕದಲ್ಲಿರುವಂಥ 3 ಚೈನ್ನ ಸ್ಕಿಪ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು 7 ಚೈನ್ನ ಒಳಗಡೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 7 ಚೈನ್ನ ಒಳಗಡೆ 14 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೆ. ಸೊ ಇಲ್ಲೂ ಅಷ್ಟೇ 7 ಚೈನ್ನ ಒಳಗಡೆ 14 ತ್ರಿಬಲ್ ಕ್ರೋಶೆನೇ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಅಲ್ಲಿ ನಾನು 14 ಮಾಡಿಕೊಂಡು ಇಲ್ಲಿ 16 ಅಥವಾ 17 ಈ ರೀತಿ ಮಾಡಿಕೊಂಡ್ರೆ ಡಿಸೈನ್ ವೇರಿಯೇಷನ್ ಆಗುತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಲೂ ಕಲರ್ 6 ದಾರವನ್ನು ತಗೊಂಡು ಲಾಕ್ನ ಮೇಲೆ ಲಾಕನ್ನು ಹಾಕ್ಕೊಂಡಿದ್ದೀನಿ. ನಂತರ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಂಡು 5 ಚೈನ್ ನೋಡಿ ಫ್ರೆಂಡ್ಸ್, 5 ಚೈನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. 5 ಚೈನ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿರುವಂಥ 3 ಚೈನ್ನ ಮೇಲೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಅದರ ಪ್ರತಿಯೊಂದು ಚೈನ್ ಹೋಲ್ನ ಮೇಲೆ ತ್ರಿಬಲ್ ಕ್ರೋಶೆಯ ಮೇಲೆ ಚೈನ್ ಹೋಲ್ಗೆ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂಥ ತ್ರಿಬಲ್ ಕ್ರೋಶೆ ಚೈನ್ ಹೋಲ್ಗೆ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮತ್ತೆ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಮತ್ತೆ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ 14 ತ್ರಿಬಲ್ ಕ್ರೋಶೆ ಚೈನ್ ಹೋಲ್ಗೆ ನಾವು 14 ಡಬಲ್ ಕ್ರೋಶೆ ಮತ್ತು ಬೀಡನ್ನು ಹಾಕೋದ್ರ ಮೂಲಕ ಕಂಪ್ಲೀಟಾಗಿ ಇದನ್ನು ಹಾಗೆ ಫಿಲ್ ಮಾಡ್ತಾ ಬರಬೇಕು ಫ್ರೆಂಡ್ಸ್. ತುಂಬಾ ಈಸಿ ಅಲ್ವಾ? ತ್ರಿಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ವಿತ್ ಬೀಡ್ನ ಮೂಲಕ ರೆಡಿಯಾಗಿದೆ ಫ್ರೆಂಡ್ಸ್. ಅದನ್ನು ಪಕ್ಕದಲ್ಲಿರುವಂಥ 3 ಚೈನ್ಗೆ ನಾವು ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. 5 ಚೈನನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಪಕ್ಕದಲ್ಲಿರುವಂಥ 3 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿದ ನಂತರ ಮತ್ತೆ ಡಿಸೈನ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶೆಯ ಚೈನ್ ಹೋಲ್ಗೆ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಶೆಯ ಚೈನ್ ಹೋಲ್ಗೆ ಒಂದೊಂದು ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಒಂದೊಂದು ಬೀಡನ್ನು ಹಾಕ್ಕೊತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್? ತುಂಬಾ ಈಸಿಯಾಗಿ ನಾವಿಲ್ಲಿ ತ್ರಿಬಲ್ ಕ್ರೋಶೆಯ ಮೇಲೆ ನಾವು ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಒಂದೊಂದು ಬೀಡನ್ನು ಹಾಕ್ಕೊಂಡು ಥರ್ಡ್ ಸ್ಟೆಪ್ ತುಂಬಾ ಈಸಿಯಾಗಿ ರೆಡಿ ಆಗುತ್ತೆ. ಸೊ ಇದೇ ರೀತಿ ಹೋಲ್ ಡಿಸೈನ್ ಹೋಲ್ ಸ್ಯಾರಿಗೂ ಸಹ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ತುಂಬಾ ಸುಲಭವಾಗಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ನೆಕ್ಸ್ಟ್ ಕುಚ್ಚನ್ನು ಹಾಕಿದ ನಂತರ ಸೊ ಮಧ್ಯದಲ್ಲಿ ನಾವು 5 ಚೈನ್ ಗ್ಯಾಪ್ ಇಟ್ಕೊಂಡಿದ್ವಲ್ಲ, ಅಲ್ಲಿ ನಾವು ಕುಚ್ಚನ್ನು ಹಾಕ್ಕೊಳ್ಳೋಣ. ಕ್ಯೂಟ್ ಆಗಿರುವಂಥ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ. ನಾನಿಲ್ಲಿ ಬ್ಲೂ ಕಲರ್ನಲ್ಲಿ 127 ಅಂದರೆ ಡಬಲ್ನಲ್ಲಿ 247ನಲ್ಲಿ ಕುಚ್ಚನ್ನು ತೊಗೊಂಡಿದ್ದೀನಿ. ಸೊ ತುಂಬಾ ಈಸಿಯಾಗಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿಯಾಗಿದೆ. ಹೇಗೆ ಹಾಕೋದು ಅಂತ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಹೀಗೆ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.